ತಮ್ಮ 25ನೇ ವಯಸ್ಸಿನಲ್ಲಿ ತಾವು ಯಶಸ್ವಿಯಾಗುತ್ತೇವೆ ಎಂದು ನಂಬುವ 100 ವ್ಯಕ್ತಿಗಳಿಗೆ ಕಾಲಕ್ರಮೇಣ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? 65ರ ವಯಸ್ಸಿನ ಹೊತ್ತಿಗೆ 100ರಲ್ಲಿ 5 ಜನರು ಮಾತ್ರ ಅತ್ಯಂತ ಯಶಸ್ವಿಯಾಗುತ್ತಾರೆ. ಉಳಿದವರು ಯಾಕೆ ವಿಫಲರಾಗುತ್ತಾರೆ? ಅವರು 25 ವರ್ಷದವರಿದ್ದಾಗ ಇದ್ದ ಚೈತನ್ಯಕ್ಕೆ ಏನಾಯಿತು? ಅವರ ಕನಸುಗಳು, ಅವರ ಭರವಸೆಗಳು, ಅವರ ಯೋಜನೆಗಳು ಏನಾದವು? ಇವರೆಲ್ಲ ಏನು ಮಾಡಲು ಉದ್ದೇಶಿಸಿದ್ದರು ಮತ್ತು ಅವರು ನಿಜವಾಗಿ ಸಾಧಿಸಿದ ಕಾರ್ಯಗಳ ನಡುವೆ ಇಷ್ಟು ದೊಡ್ಡ ವ್ಯತ್ಯಾಸ ಯಾಕೆ? ಇದೇ ಚಿದಂಬರ ರಹಸ್ಯ. ಕೆಲವು ವರ್ಷಗಳ ಹಿಂದೆ ನೊಬೆಲ್ ಪ್ರಶಸ್ತಿ ವಿಜೇತ ದಿವಂಗತ ಡಾಕ್ಟರ್ ಆಲ್ಬರ್ಟ್ ಸ್ವಿಟ್ಜರ್ ಅವರನ್ನು ವರದಿಗಾರರೊಬ್ಬರು ಕೇಳ್ತಾರೆ, ವೈದ್ಯರೇ, ಇಂದಿನ ಮನುಷ್ಯರಲ್ಲಿ ಏನು ತಪ್ಪಾಗಿದೆ ಅಂತ. ಆ ಮಹಾನ್ ವೈದ್ಯರು ಒಂದು ಕ್ಷಣ ಮೌನವಾಗಿದ್ದು ನಂತರ ಹೇಳ್ತಾರೆ, ಮನುಷ್ಯರು ಸ್ವಲ್ಪವೂ ಆಲೋಚಿಸುವುದಿಲ್ಲ ಅಂತ. ಈ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸ್ತೇನೆ. ನಾವಿಂದು ಸುವರ್ಣ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಇದು ಸಾವಿರಾರು ವರ್ಷಗಳಿಂದ ಮಾನವ ಎದುರು ನೋಡುತ್ತಿದ್ದ, ಕನಸು ಕಂಡು ಸಾಕಾರಗೊಳಿಸಿಕೊಂಡ ಯುಗ. ನಾವಿಂದು ಭೂಮಿಯ ಮೇಲಿನ ಅತ್ಯಂತ ಶ್ರೀಮಂತ ಯುಗದಲ್ಲಿ ವಾಸಿಸ್ತಾ ಇದ್ದೀವಿ. ಅಂದರೆ ಎಲ್ಲರಿಗೂ ಹೇರಳವಾದ ಅವಕಾಶಗಳಿರುವ ಭೂಮಿ. ಗಮನಿಸಿ, ಒಟ್ಟು 100 ಜನರನ್ನು ಗಣನೆಗೆ ತೆಗೆದುಕೊಂಡರೆ ಅವರು ತಮ್ಮ 25ನೇ ವಯಸ್ಸಿನಿಂದ ಪ್ರಾರಂಭಿಸಿ 65 ವರ್ಷದ ಹೊತ್ತಿಗೆ ಏನಾಗಿರಬಹುದೆಂದು ತಿಳಿದಿದೆಯೇ? ಅದು ಪುರುಷರು, ಮಹಿಳೆಯರು, ಯಾರಾದರೂ ಆಗಿರಲಿ. ಈ 100 ಜನರಲ್ಲಿ ಎಲ್ಲರೂ ತಾವು ಯಶಸ್ವಿಯಾಗಲಿದ್ದೇವೆ ಎಂದು ನಂಬಿಯೇ ಜೀವನ ನಡೆಸುತ್ತಾರೆ. ಜೀವನದ ಕಡೆಗೆ ಉತ್ಸುಕರಾಗಿರ್ತಾರೆ. ಅವರ ಕಣ್ಣಿನಲ್ಲಿ ಒಂದು ನಿರ್ದಿಷ್ಟ ಪ್ರಕಾಶವಿರುತ್ತದೆ, ಅಗಾಧ ಚೈತನ್ಯವಿರುತ್ತದೆ ಮತ್ತು ಜೀವನವು ಅವರಿಗೆ ಬಹಳ ಆಸಕ್ತಿದಾಯಕ ಸಾಹಸದಂತೆ ತೋರುತ್ತದೆ. ಆದರೆ ತಮ್ಮ 65ನೇ ವಯಸ್ಸಿನ ಹೊತ್ತಿಗೆ ಅವರಲ್ಲಿ ಒಬ್ಬರು ಮಾತ್ರ ಶ್ರೀಮಂತರಾಗ್ತಾರೆ, 4 ಆರ್ಥಿಕವಾಗಿ ಸ್ವತಂತ್ರರಾಗ್ತಾರೆ, 5 ಮಾತ್ರ ಇನ್ನು ಕೆಲಸ ಮಾಡುತ್ತಲೇ ಇರ್ತಾರೆ, 54 ಜನ ಕುಸಿದು ಹೋಗಿರ್ತಾರೆ. ಜೀವನದ ಅವಶ್ಯಕತೆಗಳಿಗಾಗಿ ಇತರರನ್ನು ಅವಲಂಬಿಸಿರುತ್ತಾರೆ. 100ರಲ್ಲಿ 5 ಜನರು ಮಾತ್ರ ಯಶಸ್ವಿಯಾಗುತ್ತಾರೆ. ಉಳಿದವರೆಲ್ಲರೂ ಯಾಕೆ ವಿಫಲರಾಗ್ತಾರೆ? ಅವರು 25 ವರ್ಷದವರಾಗಿದ್ದಾಗ ಇದ್ದ ಚೈತನ್ಯಕ್ಕೆ ಏನಾಯಿತು? ಅವರ ಕನಸುಗಳು, ಆಕಾಂಕ್ಷೆಗಳು, ಭರವಸೆಗಳು, ಯೋಜನೆಗಳು ಯಾಕೆ ಭಗ್ನಗೊಳ್ಳುತ್ತವೆ? ಈ ಜನರು ಏನು ಮಾಡಲು ಉದ್ದೇಶಿಸಿದ್ರು ಹಾಗೂ ಅವರು ನಿಜವಾಗಿ ಸಾಧಿಸಿದ ಕಾರ್ಯಗಳ ನಡುವೆ ಇಷ್ಟು ದೊಡ್ಡ ಅಸಮಾನತೆ ಏಕೆ? ಯಶಸ್ಸಿನ ವ್ಯಾಖ್ಯಾನ. ಮೊದಲು ಯಶಸ್ಸು ಅಂದರೆ ಏನು ಎಂಬುದನ್ನು ವ್ಯಾಖ್ಯಾನಿಸೋಣ. ಇಲ್ಲಿ ನಾನು ಕಂಡುಕೊಳ್ಳಲು ಸಾಧ್ಯವಾದ ಅತ್ಯುತ್ತಮ ವ್ಯಾಖ್ಯಾನ ಇಲ್ಲಿದೆ. ಯಶಸ್ಸು ಅಂದರೆ ಯೋಗ್ಯವಾದ ಆದರ್ಶವೊಂದನ್ನು ಆಯ್ದುಕೊಂಡು ಕಾಲಕ್ರಮೇಣ ಸಾಧಿಸುವುದು. ಯಶಸ್ಸು ಅಂದರೆ ಒಬ್ಬ ವ್ಯಕ್ತಿ ತಾನು ಅತ್ಯುತ್ತಮ ಶಿಕ್ಷಕನಾಗಬೇಕೆಂದು ಬಯಸಿ ಅದೇ ಆಗುವುದು. ಯಶಸ್ಸು ಎಂದರೆ ತಾನು ಅತ್ಯುತ್ತಮ ಕ್ರೀಡಾಪಟುವಾಗಬೇಕೆಂದು ನಿರ್ಧರಿಸಿ ತನ್ನ ಗುರಿಯನ್ನ ಮುಟ್ಟುವುದು. ಯಶಸ್ಸು ಅಂದರೆ ತಾನು ಸ್ವಂತ ಕಂಪನಿಯನ್ನು ಪ್ರಾರಂಭಿಸಿ ಯಶಸ್ವಿ ಉದ್ಯಮಿಯಾಗಬೇಕೆಂದು ಕನಸು ಕಂಡು ಸಾಕಾರಗೊಳಿಸಿಕೊಳ್ಳುವುದು. ಯಾಕೆಂದರೆ ಅದು ಅವನ ಕನಸು ಮತ್ತು ಅವನು ಅದನ್ನೇ ಮಾಡಲು ಬಯಸಿದ್ದನು. ಯೋಗ್ಯವಾದ ಪೂರ್ವ ನಿರ್ಧರಿತ ಆದರ್ಶವನ್ನು ಅರಿತುಕೊಳ್ಳುವ ಯಾರಾದರೂ ಯಶಸ್ವಿ ವ್ಯಕ್ತಿಗಳೇ. ಯಾಕೆಂದರೆ ಅದು ಅವನು ಅಥವಾ ಅವಳು ಮಾಡಲು ಉದ್ದೇಶಪೂರ್ವಕವಾಗಿ ನಿರ್ಧರಿಸಿದ್ದು. ವ್ಯಕ್ತಿ ತಾನು ಏನಾಗಬೇಕೆಂದು ಬಯಸಿ ಪೂರ್ವ ನಿರ್ಧರಿತ ಆದರ್ಶವನ್ನು ಛಲಬಿಡದೆ ಸಾಧಿಸುವುದೇ ಯಶಸ್ಸು. ಆದರೆ 20 ಜನರಲ್ಲಿ ಒಬ್ಬ ಮಾತ್ರ ಗುರಿ ಮುಟ್ಟಲು ಯಶಸ್ವಿಯಾಗುತ್ತಾನೆ, ಉಳಿದವರು ಸೋಲುತ್ತಾರೆ. ಪ್ರಖ್ಯಾತ ಮನೋವೈದ್ಯ ರೋಲ್ಲೆಮೆ ತಮ್ಮ ಮನುಷ್ಯನ ಹುಡುಕಾಟ ಎಂಬ ಅದ್ಭುತ ಪುಸ್ತಕದಲ್ಲಿ ಹೀಗೆ ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಧೈರ್ಯಕ್ಕೆ ವಿರುದ್ಧವಾದದ್ದು ಹೇಡಿತನವಲ್ಲ, ಅದು ಅನುಸರಣೆ. ಮತ್ತು ನಮ್ಮೆಲ್ಲ ಸೋಲುಗಳಿಗೆ ಅಲ್ಲಿಯೇ ಉತ್ತರ ಸಿಗುತ್ತದೆ. ಅನುಸರಣೆ. ಜನರು ಯಾಕೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ತಾನು ಏನ್ ಮಾಡಬೇಕು ಎಂಬುದನ್ನ ಸ್ವಲ್ಪವೂ ವಿವೇಚನೆಯೇ ಮಾಡದೆ ಕುರುಡಾಗಿ ಇನ್ನೊಬ್ಬರನ್ನು ಅನುಸರಿಸಿ ನಡೆದುಕೊಳ್ಳುವುದು. ನಾವು ಸುಮಾರು 7 ವರ್ಷದ ಹೊತ್ತಿಗೆ ವಿದ್ಯಾಭ್ಯಾಸ ಪ್ರಾರಂಭಿಸಿ ಸುಮಾರು 30ರ ಹೊತ್ತಿಗೆ ಜೀವನ ಸಾಗಿಸಲು ಕಲಿತಾ ಇರ್ತೀವಿ ಅಥವಾ ಕಲಿತೀವಿ. ಆ ಹೊತ್ತಿಗೆ ನಾವು ಜೀವನ ಸಾಗಿಸುವುದಷ್ಟೇ ಅಲ್ಲ, ನಮ್ಮ ಕುಟುಂಬವನ್ನು ಸಹ ಬೆಂಬಲಿಸುತ್ತೇವೆ. ಆದರೆ 65ರ ಹೊತ್ತಿಗೆ ಯಾಕೆ ನಾವು ಆರ್ಥಿಕವಾಗಿ ಸದೃಢವಾಗಿ ಸ್ವತಂತ್ರರಾಗಲು ಕಲಿಯುವುದಿಲ್ಲ? ಯಾಕೆ ಅದು ಸಾಧ್ಯವಾಗುವುದಿಲ್ಲ? ಯಾಕೆಂದರೆ ನಮ್ಮ ಅನುಸರಣೆ. ಬಹುಪಾಲು ಜನರು ಏನ್ ಮಾಡ್ತಾ ಇದ್ದಾರೋ ಅದನ್ನೇ ನಾವು ಸ್ವಲ್ಪವೂ ಯೋಚನೆ ಮಾಡದೆ ಅನುಸರಿಸುತ್ತೇವೆ. ಯಶಸ್ವಿಯಾಗದೆ ಉಳಿದ ಪ್ರತಿಶತ 95 ಜನರಂತೆ. ಗುರಿಗಳು. ನಿರ್ದಿಷ್ಟವಾಗಿ ಏನನ್ನು ಸಾಧಿಸದೆ ಇಷ್ಟು ಜನರು ಯಾಕೆ ಕಷ್ಟಪಟ್ಟು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹಾಗೆಯೇ ಕೆಲವರು ಕಷ್ಟಪಟ್ಟು ಕೆಲಸ ಮಾಡದೇ ಇದ್ದರೂ ಎಲ್ಲವೂ ಸಿಗುತ್ತದೆ ಅಂತ ಅನಿಸ್ತದೆ. ಅವರು ಮಾಂತ್ರಿಕ ಸ್ಪರ್ಶ ಹೊಂದಿದಾರಂತ ಕಾಣುತ್ತೆ. ಅವರು ಮುಟ್ಟಿದ್ದಲ್ಲ ಚಿನ್ನ ಅಂತ ಜನರು ಹೇಳುವುದನ್ನ ನೀವು ಕೇಳಿರ್ತೀರಿ. ಯಶಸ್ವಿಯಾದ ವ್ಯಕ್ತಿ ಇನ್ನು ಹೆಚ್ಚು ಯಶಸ್ವಿಯಾಗುವುದನ್ನ ಗಮನಿಸಿದ್ದೀರಾ? ಮತ್ತೊಂದೆಡೆ ವಿಫಲರಾದವರು ಹೇಗೆ ವಿಫಲರಾಗುತ್ತಲೇ ಹೋಗುತ್ತಾರೆಂದು ನೀವು ಗಮನಿಸಿದ್ದೀರಾ? ವ್ಯತ್ಯಾಸವೇನೆಂದರೆ
ಅವರ ಗುರಿಗಳು. ಗುರಿ ಹೊಂದಿರುವ ಜನರು ಯಶಸ್ವಿಯಾಗುತ್ತಾರೆ. ಯಾಕೆಂದರೆ ಅವರು ತಾವು ಎಲ್ಲಿಗೆ ಹೋಗುತ್ತಿದ್ದೇವೆಂದು ಸ್ಪಷ್ಟವಾಗಿ ತಿಳಿದಿರುತ್ತದೆ. ಮತ್ತೊಂದೆಡೆ ಬಹುಪಾಲು ಜನರು ತಮ್ಮ ಸೋಲು, ವೈಫಲ್ಯಗಳಿಗೆ ಜೀವನದ ಸಂದರ್ಭಗಳು ಕಾರಣ, ಸಂಭವಿಸುವ ಘಟನೆಗಳಿಂದ, ಬಾಹ್ಯ ಶಕ್ತಿಗಳಿಂದ ಜೀವನ ರೂಪಿಸಲ್ಪಟ್ಟಿದೆ ಎಂದು ನಂಬುತ್ತಾರೆ. ಒಂದು ಉದಾಹರಣೆನ ಗಮನಿಸೋಣ. ಸಂಪೂರ್ಣ ಸಮುದ್ರಯಾನವನ್ನು ನಕ್ಷೆ ಮಾಡಿ ಯೋಜಿಸಿರುವ ಹಡಗಿನ ಬಗ್ಗೆ ಯೋಚಿಸಿ. ಕ್ಯಾಪ್ಟನ್ ಮತ್ತು ಸಿಬ್ಬಂದಿಗೆ ಹಡಗು ಎಲ್ಲಿಗೆ ಹೋಗುತ್ತಿದೆ, ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ತಿಳಿದಿರುತ್ತದೆ. ಇದು ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದರಿಂದ 10,000ದಲ್ಲಿ 9,999 ಬಾರಿ ಅದು ಅಲ್ಲಿಗೆ ಹೋಗುತ್ತದೆ. ಈಗ ನಾವು ಇನ್ನೊಂದು ಹಡಗನ್ನು ತೆಗೆದುಕೊಳ್ಳೋಣ. ಮೊದಲಿನಂತೆಯೇ ಅದರ ಮೇಲೆ ಒಬ್ಬ ಸಿಬ್ಬಂದಿಯೋ ಅಥವಾ ನಾಯಕನೋ ಚುಕ್ಕಾಣಿ ಹಿಡಿದಿರುವುದಿಲ್ಲ. ಅಲ್ಲದೆ ಯಾವುದೇ ಸ್ಪಷ್ಟ ಗುರಿ ಮತ್ತು ಗಮ್ಯ ಸ್ಥಾನವನ್ನು ನೀಡಿರುವುದಿಲ್ಲ ಎಂದುಕೊಳ್ಳಿ. ನಾವು ಎಂಜಿನ್ಗಳನ್ನು ಪ್ರಾರಂಭಿಸಿ ಏನು ಮಾಡದೆ ಹಾಗೆಯೇ ಬಿಟ್ಟು ಬಿಡೋಣ. ಏನಾಗಬಹುದು? ಅದು ಬಂದರಿನಿಂದ ಹೊರಬಂದರೆ ನಿರ್ಜನವಾದ ಕಡಲ ತೀರದಲ್ಲಿ ಮುಳುಗುತ್ತದೆ ಅಥವಾ ಸುಮ್ಮನೆ ಗಾಳಿ ಬಂದಂತೆ ಸುತ್ತುತ್ತಾ ಇರುತ್ತದೆ ಎಂದು ನೀವು ಒಪ್ಪುತ್ತೀರಿ ಎಂದು ಭಾವಿಸುತ್ತೇನೆ. ಅದು ಯಾವುದೇ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು ಸಾಧ್ಯವಿಲ್ಲ. ಯಾಕೆಂದರೆ ಅದಕ್ಕೆ ಯಾವುದೇ ಗಮ್ಯ ಸ್ಥಾನವಿಲ್ಲ ಮತ್ತು ಮಾರ್ಗದರ್ಶನವಿಲ್ಲ. ಮನುಷ್ಯನ ಜೀವನವು ಹೀಗೆಯೇ. ಇನ್ನು ಮುಂದುವರೆದು ಹೇಳುವುದಾದರೆ, ಮನುಷ್ಯನ ಜೀವನವು ಬಲಶಾಲಿಗಳು ಗೆಲ್ಲುವುದನ್ನ ತಡೆಯುವುದಲ್ಲ, ಬದಲಾಗಿ ದುರ್ಬಲರು ಸೋಲುವುದನ್ನ ತಡೆಯುವುದು. ಇಂದಿನ ಸಮಾಜವನ್ನು ಯುದ್ಧದ ಸಮಯದಲ್ಲಿನ ಬೆಂಗಾವಲು ಪಡೆಗೆ ಹೋಲಿಸಬಹುದು. ನೌಕಾಪಡೆಯ ಬೆಂಗಾವಲು ಪಡೆ ತನ್ನ ನಿಧಾನಗತಿಯ ಹಡಗಿಗೆ ಹೊಂದಿಕೊಂಡು ಅದರ ವೇಗದಲ್ಲೇ ನಿಧಾನವಾಗಿ ಸಾಗುತ್ತಲೇ ಇರಬೇಕಾದಂತೆ ತನ್ನ ದುರ್ಬಲ ವರ್ಗದ ಜನರನ್ನು ರಕ್ಷಿಸಿಕೊಳ್ಳಲು ಇಡೀ ಸಮಾಜವು ನಿಧಾನಗೊಳ್ಳುತ್ತದೆ. ಸಾಮಾನ್ಯವಾಗಿ ಜನರು ಅಂದುಕೊಂಡಂತೆ ಒಂದು ಸರಳ ಜೀವನ ಸಾಗಿಸುವುದು ಅಷ್ಟು ಕಷ್ಟವೇನಲ್ಲ. ಕುಟುಂಬವನ್ನು ಪೋಷಿಸುವುದು, ಬೆಂಬಲಿಸುವುದಕ್ಕೆ ಯಾವುದೇ ನಿರ್ದಿಷ್ಟ ಬುದ್ಧಿಶಕ್ತಿ ಅಥವಾ ಪ್ರತಿಭೆ ಬೇಕಾಗಿಯೂ ಇಲ್ಲ. ಮೂಲದಲ್ಲಿ ಏನಾಗಿದೆ ಎಂದರೆ, ನಮ್ಮಲ್ಲಿ ಭದ್ರತೆ ಎಂದು ಕರೆಯಲ್ಪಡುವ ಪ್ರಸ್ಥ ಭೂಮಿ ಇದೆ. ನಮ್ಮ ಆರಾಮ ವಲಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಯಶಸ್ವಿಯಾಗಬೇಕೆಂದು ಬಯಸುತ್ತೇವೆಯೇ ಹೊರತು ಸ್ವಲ್ಪವೂ ಪ್ರಯತ್ನಿಸದೆ ಎಲ್ಲಿದ್ದೀವೆಯೋ ಅಲ್ಲೇ ಹೊಂದಿಕೊಂಡು ಬದುಕುತ್ತೇವೆ. ಆದರೆ ನಾವು ಯಶಸ್ವಿಯಾಗಲೇಬೇಕೆಂದು ನಿಶ್ಚಯ ಮಾಡಿದರೆ ಮೊದಲು ಮಾಡಬೇಕಾಗಿರುವುದು ಈ ಪ್ರಸ್ಥಭೂಮಿಯ ಮೇಲೆ ನಾವು ಎಷ್ಟು ಎತ್ತರಕ್ಕೆ ಗುರಿ ಇರಿಸಬೇಕೆಂದು ನಿರ್ಧರಿಸುವುದು ಮತ್ತು ಅದಕ್ಕಾಗಿ ದುಡಿಯೋದು. ಇತಿಹಾಸದುದ್ದಕ್ಕೂ ಮಹಾನ್ ಬುದ್ಧಿವಂತರು, ಶಿಕ್ಷಕರು, ದಾರ್ಶನಿಕರು ಮತ್ತು ಪ್ರವಾದಿಗಳು ಅನೇಕ ವಿಭಿನ್ನ ವಿಷಯಗಳ ಬಗ್ಗೆ ಪರಸ್ಪರ ಭಿನ್ನಾಭಿಪ್ರಾಯ ಹೊಂದಿದ್ದಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಸಂಪೂರ್ಣ ಸರ್ವಾನುಮತ ಹೊಂದಿದ್ದಾರೆ. ಯಶಸ್ಸು ಮತ್ತು ವೈಫಲ್ಯ ಎರಡರ ಕೀಲಿಕೈ ಕೂಡ ಇದೆ. ಅದು ನಮ್ಮ ಆಲೋಚನೆಗಳು ಹೇಗಿವೆಯೋ ಹಾಗೆಯೇ ನಾವು ರೂಪುಗೊಳ್ಳುತ್ತೇವೆ. ಇದು ವಿಚಿತ್ರ ರಹಸ್ಯ. ಈ ವಿಚಿತ್ರ ಮತ್ತು ರಹಸ್ಯ ಅಂತಲೂ ಯಾಕೆ ಹೇಳ್ತಿದ್ದೀನಿ ಗೊತ್ತೇ? ವಾಸ್ತವವಾಗಿ ಇದು ರಹಸ್ಯವಲ್ಲ. ಈ ಮರ್ಮವನ್ನು ಕಂಡುಕೊಂಡ ಬುದ್ಧಿವಂತರು ಈ ಮೊದಲೇ ಅದನ್ನು ಜಗತ್ತಿಗೆ ಘೋಷಿಸಿದ್ದಾರೆ. ಆದರೆ ಕೆಲವೇ ಜನರು ಮಾತ್ರ ಇದನ್ನು ಅರ್ತಿದ್ದಾರೆ ಅಥವಾ ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ಇದು ವಿಚಿತ್ರವಾಗಿದೆ ಮತ್ತು ಕೆಲವು ಇಂತಹದ್ದೇ ವಿಚಿತ್ರ ಕಾರಣಗಳಿಗಾಗಿ ಇದು ರಹಸ್ಯವಾಗಿ ಉಳಿದಿದೆ. ಮಹಾನ್ ರೋಮನ್ ಚಕ್ರವರ್ತಿ ಮಾರ್ಕಸ್ ಅರೇಲಿಯಸ್ ಹೀಗೆ ಹೇಳ್ತಾನೆ: ಮನುಷ್ಯನ ಆಲೋಚನೆಗಳು ಹೇಗಿವೆಯೋ ಹಾಗೆಯೇ ಅವನು ರೂಪುಗೊಂಡಿರುತ್ತಾನೆ. ಡಿಸ್ರಲ್ಲಿ ಕೂಡ ಹೀಗೆ ಹೇಳ್ತಾರೆ: ಮನುಷ್ಯ ಕಾಯಲು ತಯಾರಿದ್ದರೆ ಮಾತ್ರ ಎಲ್ಲವೂ ಬರುತ್ತದೆ. ದೃಢ ಇಚ್ಛಾಶಕ್ತಿ ಇದ್ದವನು ಅದನ್ನು ಸಾಧಿಸುತ್ತಾನೆ ಹಾಗೂ ಅಸ್ತಿತ್ವವು ಆತನಿಗೆ ಸಹಕರಿಸುತ್ತದೆ. ಡಾಕ್ಟರ್ ನಾರ್ಮನ್ ವಿನ್ಸೆಂಟ್ ಪೀಲೆ ಹೀಗೆ ಹೇಳ್ತಾರೆ: ನೀವು ನಕಾರಾತ್ಮಕವಾಗಿ ಯೋಚಿಸಿದರೆ ನಕಾರಾತ್ಮಕ ಫಲಿತಾಂಶಗಳನ್ನೇ ಪಡೆಯುತ್ತೀರಿ. ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ಸಕಾರಾತ್ಮಕ ಫಲಿತಾಂಶಗಳನ್ನೇ ಸಾಧಿಸುವಿರಿ ಅಂತ. ಜಾರ್ಜ್ ಬರ್ನಾರ್ಡ್ ಶಾ ಹೀಗೆ ಹೇಳ್ತಾರೆ: ಜನರು ತಮ್ಮ ಸ್ಥಿತಿಗೆ ಯಾವಾಗಲೂ ಸಂದರ್ಭಗಳನ್ನು ದೂಷಿಸುತ್ತಾರೆ. ನಾವು ಸಂದರ್ಭಗಳನ್ನು ನಂಬುವುದಿಲ್ಲ. ಈ ಜಗತ್ತಿನಲ್ಲಿ ಮುಂದುವರಿಬೇಕೆಂದು ಬಯಸುವ ಜನರು ತಾವೇ ಎದ್ದು ತಾವು ಬಯಸುವ ಸಂದರ್ಭಗಳನ್ನು ಹುಡುಕುತ್ತಾರೆ. ಸಿಗದಿದ್ದರೆ ಸೃಷ್ಟಿ ಮಾಡಿಕೊಳ್ತಾರೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಆಗುತ್ತದೆ. ಇದು ಬಹಳ ಸ್ಪಷ್ಟವಾಗಿದೆಯಲ್ಲವೇ? ಯಾರು ವಾಸ್ತವವಾದ ಮತ್ತು ಉಪಯುಕ್ತವಾದ ಗುರಿಯ ಬಗ್ಗೆ ಯೋಚಿಸುತ್ತಾನೋ ಅವನು ಅದನ್ನು ಮುಟ್ಟುತ್ತಾನೆ. ಯಾಕೆಂದರೆ ಅವನು ಯೋಚಿಸುತ್ತಿರುವುದು ಅದನ್ನೇ. ಇದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ಗುರಿಯಿಲ್ಲದ ವ್ಯಕ್ತಿ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಅಂತ ತಿಳಿಯಲಾರ ಮತ್ತು ಅವನ ಆಲೋಚನೆಗಳು ಗೊಂದಲ, ಆತಂಕ, ಭಯ ಮತ್ತು ಚಿಂತೆಯ ಗೂಡಾಗಿರುತ್ತದೆ. ಇದರಿಂದಾಗಿ ಹತಾಶೆ, ಭಯ, ಆತಂಕ ಮತ್ತು ಚಿಂತೆಗಳ ಜೀವನ ಸೃಷ್ಟಿಯಾಗುತ್ತದೆ. ಹಾಗೆ ಅವನು ಯಾವುದರ ಬಗ್ಗೆಯೂ ಯೋಚಿಸದಿದ್ದರೆ ಏನೂ ಆಗಲಾರ. ಬಿತ್ತಿದ್ದನ್ನೇ ಕೊಯ್ಲು ಮಾಡುತ್ತೀವಿ. ಮಾನವನ ಮನಸ್ಸು ರೈತನ ಭೂಮಿಯಂತೆ. ಭೂಮಿ ರೈತನಿಗೆ ಒಂದು ಆಯ್ಕೆಯನ್ನು ನೀಡುತ್ತೆ. ಅವನು ಆ ಭೂಮಿಯಲ್ಲಿ ತಾನು ಬಯಸಿದ್ದನ್ನ, ಆಯ್ಕೆ ಮಾಡಿಕೊಂಡಿದ್ದನ್ನ ನೆಡಬಹುದು. ನೆಟ್ಟಿದ್ದರ ಬಗ್ಗೆ ಭೂಮಿ ಯೋಚಿಸುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವುದು ರೈತನಿಗೆ ಬಿಟ್ಟ ವಿಚಾರ. ಮನಸ್ಸು ಕೂಡ ಭೂಮಿಯಂತೆ ನೆಟ್ಟದ್ದನ್ನು ಹಿಂತಿರುಗಿಸುತ್ತದೆ. ಆದರೆ ನೀವು ಏನು ನೆಡುತ್ತಿದ್ದೀರಿ ಎಂಬುದರ ಬಗ್ಗೆ ಅದು ಹೆದರುವುದಿಲ್ಲ. ರೈತ ಒಂದು ಜೋಳದ ಬೀಜ, ಇನ್ನೊಂದು ವಿಷದ ಬೀಜ ನೆಟ್ಟು ನೀರು, ಗೊಬ್ಬರ ಕೊಟ್ಟು ಭೂಮಿಯನ್ನು ಆರೈಕೆ ಮಾಡಿದರೆ ಏನಾಗುತ್ತೆ? ನೆನಪಿಡಿ,
ಭೂಮಿ ನೆಟ್ಟಿದ್ದರ ಬಗ್ಗೆ ಹೆದರುವುದಿಲ್ಲ. ಅದು ಜೋಳದ ತೆನೆಯಷ್ಟೇ ಸಮೃದ್ಧಿಯಾಗಿ ವಿಷದ ತೆನೆಯನ್ನು ಹಿಂತಿರುಗಿಸುತ್ತದೆ. ಅಂದರೆ ಬಿತ್ತಿದ್ದನ್ನೇ ಕೊಯ್ಲು ಮಾಡುತ್ತೇವೆ. ಮಾನವನ ಮನಸ್ಸು ಭೂಮಿಗಂತಲೂ ಹೆಚ್ಚು ಫಲವತ್ತಾಗಿದೆ, ಅಪರಿಮಿತ ಮತ್ತು ನಿಗೂಢವೂ ಆಗಿದೆ. ಆದರೆ ಅದು ಭೂಮಿಯಂತೆ ಕಾರ್ಯನಿರ್ವಹಿಸುತ್ತದೆ. ನಾವು ಏನನ್ನ ನೆಡುತ್ತೇವೆ, ಯಶಸ್ಸನ್ನೋ ವೈಫಲ್ಯವನ್ನೋ, ಯಾವುದಕ್ಕೂ ಮನಸ್ಸು ಹೆದರುವುದಿಲ್ಲ. ಒಂದು ನಿರ್ದಿಷ್ಟ ಉಪಯುಕ್ತ ಗುರಿ ನೆಡುತ್ತೇವೆಯೋ ಅಥವಾ ಗೊಂದಲ, ತಪ್ಪು ತಿಳುವಳಿಕೆ, ಭಯ, ಆತಂಕವನ್ನೋ, ಏನಾದರಾಗಲಿ ನಾವು ನೆಟ್ಟದ್ದು ನಮಗೆ ಮರಳುತ್ತದೆ. ವಿಶೇಷವೇನೆಂದರೆ ನಮ್ಮ ಮನಸ್ಸು ಹುಟ್ಟಿನಿಂದಲೇ ಗುಣಮಟ್ಟದ ಸಾಧನವಾಗಿ ಬರುತ್ತದೆ. ಇದು ಸಂಪೂರ್ಣ ಉಚಿತ. ವಿಪರ್ಯಾಸವೇನೆಂದರೆ ನಾವು ನಮಗಿರುವ ಅಮೂಲ್ಯವಾದ ಯಾವುದಕ್ಕೆ ಆದರೂ ಕಡಿಮೆ ಮೌಲ್ಯ ನೀಡ್ತೀವಿ. ಯಾವುದೇ ಹಣದಿಂದ ಕೊಂಡುಕೊಳ್ಳಲು ಸಾಧ್ಯವೋ ಅದು ನಮಗೆ ಅಮೂಲ್ಯವಾಗಿರುತ್ತದೆ. ವಿರೋಧಾಭಾಸವೆಂದರೆ ವಾಸ್ತವದಲ್ಲಿ ಇದು ತದ್ವಿರುದ್ಧ. ಜೀವನದಲ್ಲಿ ನಿಜವಾಗಿಯೂ ಉಪಯುಕ್ತವಾದ ಎಲ್ಲವೂ ನಮಗೆ ಉಚಿತವಾಗಿ ಬಂದವುಗಳು. ನಮ್ಮ ಮಿದುಳು, ಬುದ್ಧಿಶಕ್ತಿ, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಭರವಸೆಗಳು, ನಮ್ಮ ಕನಸುಗಳು, ನಮ್ಮ ಮಹತ್ವಾಕಾಂಕ್ಷೆಗಳು, ಕುಟುಂಬ, ಮಕ್ಕಳು, ಸ್ನೇಹ, ಪ್ರೀತಿ ಮತ್ತು ನಮ್ಮ ನಾಡಿನ ಮೇಲಿನ ಪ್ರೇಮ, ಹೀಗೆ ಎಲ್ಲ ಅಮೂಲ್ಯ ಆಸ್ತಿಗಳು ಉಚಿತವಾಗಿ ಬಂದಂತವುಗಳು. ಆದರೆ ನಮಗೆ ಹಣದಿಂದ ಬರುವ ವಸ್ತುಗಳು ವಾಸ್ತವವಾಗಿ ತುಂಬಾ ಅಗ್ಗವಾಗಿದೆ ಮತ್ತು ಅವುಗಳನ್ನು ಯಾವುದೇ ಸಮಯದಲ್ಲೂ ಬದಲಾಯಿಸಬಹುದು. ಒಳ್ಳೆಯ ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ಅಳಸಿ ಹಾಕಬಹುದು. ಇನ್ನೊಂದು ಅದೃಷ್ಟವನ್ನು ಸೃಷ್ಟಿಸಬಹುದು ಕೂಡ. ಮನುಷ್ಯ ಇದನ್ನು ಹಲವಾರು ಬಾರಿ ಮಾಡಬಹುದು. ನಮ್ಮ ಮನೆ ಸುಟ್ಟು ಹೋದರೂ ಅದನ್ನ ಪುನರ್ ನಿರ್ಮಿಸಬಹುದು. ಆದರೆ ನಮಗೆ ಉಚಿತವಾಗಿ ನಿಸರ್ಗದತ್ತವಾಗಿ ಬಂದ ಯಾವುದನ್ನು ಬದಲಾಯಿಸಲಾರೆವು. ಹಾಗೆಯೇ ನಮ್ಮ ಮನಸ್ಸು ನಾವು ನಿಯೋಜಿಸುವ ಯಾವುದೇ ರೀತಿಯ ಕೆಲಸವನ್ನು ಮಾಡುತ್ತದೆ. ಆದರೆ ನಾವು ಅದನ್ನ ದೊಡ್ಡ ಕೆಲಸಗಳಿಗೆ ಬದಲಾಗಿ ಚಿಲ್ಲರೆ ಕೆಲಸಗಳಿಗೆ, ಸಣ್ಣ ಉದ್ಯೋಗಗಳಿಗೆ ಬಳಸುತ್ತೇವೆ. ಆದ್ದರಿಂದ ಈಗಲೇ ನಿಮಗೇನು ಬೇಕು ಎಂದು ಸ್ಪಷ್ಟವಾಗಿ ನಿರ್ಧರಿಸಿ. ನಿಮ್ಮ ಗುರಿಯನ್ನು ನೀವು ಮನಸ್ಸಿನಲ್ಲಿ ನೆಡಬೇಕು. ಇದೇ ನಿಮ್ಮ ಇಡೀ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರ. ನಿರ್ದಿಷ್ಟ ಉದ್ಯೋಗದಲ್ಲಿ ನೀವು ಉತ್ಕೃಷ್ಟತೆಯನ್ನು ಬಯಸುತ್ತೀರಾ? ನಿಮ್ಮ ಕಂಪನಿಯಲ್ಲಿ, ನಿಮ್ಮ ಸಮುದಾಯದಲ್ಲಿ ಎತ್ತರದ ಸ್ತರಗಳಿಗೆ ಹೋಗಲು ನೀವು ಬಯಸುವಿರಾ? ನೀವು ಶ್ರೀಮಂತರಾಗಲು ಬಯಸುವಿರಾ? ನೀವು ಮಾಡಬೇಕಾಗಿರುವುದು ಇಷ್ಟೇ: ಆ ಬೀಜವನ್ನು ನಿಮ್ಮ ಮನಸ್ಸಿನಲ್ಲಿ ನೆಡುವುದು, ಅದನ್ನು ಆರೈಕೆ ಮಾಡುವುದು, ನಿಮ್ಮ ಗುರಿಯತ್ತ ಸ್ಥಿರವಾಗಿ ಕೆಲಸ ಮಾಡುವುದು. ಉಳಿದದ್ದು ತನ್ನಿಂದ ತಾನೇ ಎಲ್ಲ ಸಾಕಾರಗೊಳ್ಳುತ್ತದೆ. ಅಷ್ಟು ಮಾತ್ರವಲ್ಲ, ಅದು ಸಾಧ್ಯವಾಗದೆ ಇರಲು ಬೇರೆ ಮಾರ್ಗಗಳೇ ಇಲ್ಲ. ಅದು ಆಗಿಯೇ ತೀರುತ್ತದೆ. ಅದು ನಿಸರ್ಗದ ನಿಯಮ. ಸರ್ ಐಸಾಕ್ ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮಗಳಂತೆ ನೀವು ಕಟ್ಟಡದ ಮೇಲೆ ಹೋಗಿ ಜಿಗಿದರೆ ಯಾವಾಗಲೂ ಕೆಳಕ್ಕೆ ಬೀಳುತ್ತೀರಿ, ಎಂದಿಗೂ ಮೇಲಕ್ಕೆ ಹೋಗೋದಿಲ್ಲ. ಇದು ಪ್ರಕೃತಿಯ ಇತರ ಎಲ್ಲ ನಿಯಮಗಳಂತೆ ಇರುತ್ತದೆ. ಅವುಗಳು ಯಾವಾಗಲೂ ಹೀಗೆ ಕೆಲಸ ಮಾಡುತ್ತವೆ ಮತ್ತು ಹೊಂದಿಕೊಳ್ಳುತ್ತವೆ. ನಿಮ್ಮ ಗುರಿಯ ಬಗ್ಗೆ ಶಾಂತವಾಗಿ ಸಕಾರಾತ್ಮಕ ರೀತಿಯಲ್ಲಿ ಯೋಚಿಸಿ. ಈಗಾಗಲೇ ಈ ಗುರಿಯನ್ನು ಸಾಧಿಸಿದಂತೆ ನಿಮ್ಮ ಮನಸ್ಸಿನ ಕಣ್ಣಿನಲ್ಲಿ ಚಿತ್ರಣ ಮಾಡಿಕೊಳ್ಳಿ. ನಿಮ್ಮ ಗುರಿಯನ್ನು ತಲುಪಿದಾಗ ಏನೆಲ್ಲ ಕೆಲಸಗಳನ್ನು ಮಾಡುತ್ತೀರೋ ಅವುಗಳನ್ನು ಊಹಿಸಿಕೊಳ್ಳಿ. ನೆನಪಿರಲಿ, ನಾವೆಲ್ಲರೂ ನಮ್ಮ ಸ್ವಂತ ಆಲೋಚನೆಗಳ ಒಟ್ಟು ಮೊತ್ತ. ನಾವು ಈಗ ಎಲ್ಲಿದ್ದೇವೋ, ಅಂದರೆ ಯಾವ ಪರಿಸ್ಥಿತಿಯಲ್ಲಿದ್ದೇವೋ ಅಲ್ಲಿರುವುದು ನಾವೇ ಬಯಸಿದ್ದು ಮತ್ತು ನಾವು ಅರ್ಹರು ಎಂದು ಅಂದುಕೊಂಡಂತೆ. ನಾವಿದನ್ನು ಒಪ್ಪುತ್ತೇವೆಯೋ ಇಲ್ಲವೋ ಅದು ಬೇರೆಯ ವಿಷಯ. ನಾವು ಪ್ರತಿಯೊಬ್ಬರು ಭವಿಷ್ಯದಲ್ಲಿ ನಮ್ಮ ಆಲೋಚನೆಗಳ ಫಲದಿಂದ ಬದುಕಬೇಕು. ಯಾಕೆಂದರೆ ನೀವು ಇಂದು ಮತ್ತು ನಾಳೆ ಏನು ಯೋಚಿಸುತ್ತೀರಿ, ಮುಂದಿನ ತಿಂಗಳು ಮತ್ತು ಮುಂದಿನ ವರ್ಷ ನಿಮ್ಮ ಜೀವನವನ್ನು ರೂಪಿಸುತ್ತದೆ ಮತ್ತು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಮನಸ್ಸಿನ ಮಾರ್ಗದರ್ಶನದಂತೆ ನೀವು. ಒಮ್ಮೆ ನಾನು ಪ್ರಯಾಣದಲ್ಲಿದ್ದಾಗ ನಡೆದ ಸಂಗತಿ ಇದು. ಅಲ್ಲಿ ದೈತ್ಯ ಗಾತ್ರದ ಯಂತ್ರವೊಂದು ರಸ್ತೆಯ ಉದ್ದಕ್ಕೂ ಘರ್ಜಿಸುತ್ತಿರುವುದನ್ನು ನೋಡಿದೆ. ಅದರಲ್ಲಿ 30 ಟನ್ಗಳಷ್ಟು ಕಸ ತುಂಬಿಕೊಂಡಂತಿತ್ತು. ಪ್ರಚಂಡ, ನಂಬಲಾಗದ ಯಂತ್ರ. ಆ ಯಂತ್ರದ ಮೇಲೊಬ್ಬ ವ್ಯಕ್ತಿ ಅದರ ವೀಲ್ ಹಿಡಿದು ಯಂತ್ರವನ್ನು ನಿಯಂತ್ರಿಸುತ್ತಿದ್ದ. ಅದನ್ನು ನೋಡಿದ ನಾನು ಯೋಚಿಸಲಾರಂಭಿಸಿದೆ. ಮನಸ್ಸಿನಲ್ಲಿ ಮನುಷ್ಯ ಮತ್ತು ಮಿದುಳಿಗೆ ಹೋಲಿಕೆ ಆರಂಭವಾಯಿತು. ಅಂತಹ ವಿಶಾಲವಾದ ಶಕ್ತಿಯ ಮೂಲದ ನಿಯಂತ್ರಣದಲ್ಲಿ ನೀವು ಕುಳಿತಿದ್ದೀರಿ ಎಂದು ಭಾವಿಸೋಣ. ನೀವಲ್ಲಿ ಕುಳಿತು ತೋಳುಗಳನ್ನು ಮಡಚಿ ಅದನ್ನು ಯಾವುದಾದರೂ ಕಂದಕಕ್ಕೋ ಓಡಿಸಲಿದ್ದೀರೋ, ಅಥವಾ 2 ಕೈಗಳನ್ನು ನಿಯಂತ್ರಣ ಚಕ್ರದ ಮೇಲೆ ದೃಢವಾಗಿಟ್ಟುಕೊಂಡು ಈ ಶಕ್ತಿಯನ್ನು ನಿರ್ದಿಷ್ಟ ಮತ್ತು ಉಪಯುಕ್ತ ಉದ್ದೇಶಕ್ಕೆ ನಿಯಂತ್ರಿಸುತ್ತೀರೋ, ನಿಮಗೆ ಬಿಟ್ಟದ್ದು. ಪ್ರಕೃತಿ ನಿಯಮ ಯಶಸ್ಸನ್ನು 2 ಅಂಚಿನ ಕತ್ತಿಯ ರೂಪದಲ್ಲಿ ನಮಗೆ ಕೊಡುತ್ತದೆ. ನೀವು ಚಾಲಕನ ಆಸನದಲ್ಲಿದ್ದೀರಿ, ಅಂದರೆ ನಿಮ್ಮ ಯೋಚನೆಯನ್ನು ನೀವೇ ನಿಯಂತ್ರಿಸಬೇಕು. ಯಶಸ್ಸು, ಸಂಪತ್ತು, ಸಂತೋಷ, ಕಂಡ ಕನಸುಗಳು, ಬಯಸಿದ ಬದುಕನ್ನು ಕೊಡಲು ಸಾಧ್ಯವಿರುವುದು ಕೂಡ ಅದೇ ಪ್ರಕೃತಿ ನಿಯಮಕ್ಕೆ. ಅದೇ ಪ್ರಕೃತಿ ನಿಯಮ ನಿಮ್ಮನ್ನ ಗಟಾರಕ್ಕೂ ಕರೆದೊಯ್ಯುತ್ತದೆ. ಬುದ್ಧಿಶಕ್ತಿಯನ್ನು ಯಾವುದಕ್ಕೆ ಬಳಸುತ್ತೇವೆ? ಒಳ್ಳೆಯದಕ್ಕೋ ಅಥವಾ ಕೆಟ್ಟದ್ದಕ್ಕೋ? ವಿವೇಕದಿಂದ ಹೇಗೆ ಬಳಸುತ್ತೇವೆ ಎಂಬುದರಲ್ಲಿದೆ ನಮ್ಮ ಜೀವನ. ಅದೇ ಚಿದಂಬರ ರಹಸ್ಯ. ಇದನ್ನು ಸಾಕಾರಗೊಳಿಸಿಕೊಂಡು ಬದುಕಿದ ಇತಿಹಾಸದಲ್ಲಿನ ತಜ್ಞರು ನಮಗೆ ಹೇಳಿದ್ದನ್ನು ಮಾಡಿ.
ಬೆಲೆ ತತ್ತು ಏನಾಗ ಬಯಸಿದ್ದಿರೋ ಅದೇ ಆಗಿ. ಇದು ಯಶಸ್ಸೇ ಕಾಣದೆ ಸುಮ್ಮನೆ ಬದುಕಿದಷ್ಟು ಕಷ್ಟವೇನಲ್ಲ. ಕೆಲಸ ಮಾಡುವ ಗುರಿಯನ್ನು ನೀವು ನಿರ್ಧರಿಸಿದ ಕ್ಷಣದಿಂದಲೇ ನೀವು ಯಶಸ್ವಿ ವ್ಯಕ್ತಿ. ಆಗ ತಾವು ಎಲ್ಲಿಗೆ ಹೋಗುತ್ತಿದ್ದೇವೆಂದು ತಿಳಿದಿರುವ ಅಪರೂಪದ ಜನರ ಗುಂಪಿನಲ್ಲಿ ಸೇರುತ್ತೀರಿ. ಅಂದರೆ ಪ್ರತಿ 100 ಜನರಲ್ಲಿ ನೀವು ಮೊದಲ ಯಶಸ್ವಿ 5 ಜನರಿಗೆ ಸೇರಿದವರು. ನಿಮ್ಮ ಗುರಿಯನ್ನು ನೀವು ಹೇಗೆ ಸಾಧಿಸಲಿದ್ದೀರಿ ಎಂಬುದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ಅದನ್ನು ಸಂಪೂರ್ಣವಾಗಿ ನೀವು ನಂಬುವ ದೊಡ್ಡ ಶಕ್ತಿಗೆ ಬಿಟ್ಟು ಬಿಡಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂಬುದು ನಿಮಗೆ ತಿಳಿದಿರುವುದರಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ತಮ್ಮದೇ ಆದ ಪ್ರಕಾರ ಮತ್ತು ಸರಿಯಾದ ಸಮಯದಲ್ಲಿ ನಿಮಗೆ ಖಂಡಿತ ಬರುತ್ತವೆ. ಇಂದಿನಿಂದಲೇ ಪ್ರಾರಂಭಿಸಿ. ನೀವು ಕಳೆದುಕೊಳ್ಳಲು ಏನೂ ಇಲ್ಲ, ಆದರೆ ಗೆಲ್ಲಲು ನಿಮ್ಮ ಇಡೀ ಜೀವನವಿದೆ. ಚಿದಂಬರ ರಹಸ್ಯ ನಿಮಗೆ ಒಲಿಯಲು 30 ದಿನಗಳ ಕಾರ್ಯಸೂಚಿ. ನಿಮ್ಮ ಗುರಿಯನ್ನು ಸಾಧಿಸುವವರೆಗೂ ಮುಂದಿನ 30 ದಿನಗಳವರೆಗೆ ಪ್ರತಿದಿನ ಈ ಪ್ರತಿಯೊಂದು ಹಂತಗಳನ್ನು ಅನುಸರಿಸಿ. 1. ಮುಖ್ಯವಾಗಿ ನೀವು ಸಾಧಿಸಬೇಕೆಂದಿರುವ ಗುರಿಯನ್ನು ಒಂದು ಕಾರ್ಡಿನಲ್ಲಿ ಬರೆಯಿರಿ. ಅದು ಹೆಚ್ಚು ಹಣ ಗಳಿಸುವುದಿರಬಹುದು, ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳುವುದಿರಬಹುದು, ಅಥವಾ ನಿರ್ದಿಷ್ಟ ಪ್ರಮಾಣದ ಇಂತಿಷ್ಟೇ ಹಣ ಮಾಡಲು ನೀವು ಬಯಸುವುದಿರಬಹುದು. ಅದು ಸುಂದರವಾದ ಮನೆಯಾಗಿರಬಹುದು, ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುವುದಿರಬಹುದು, ಜೀವನದಲ್ಲಿ ನೀವು ಹೊಂದಲು ಬಯಸಿದ ಒಂದು ನಿರ್ದಿಷ್ಟ ಸ್ಥಾನವಾಗಿರಬಹುದು, ನಿಮ್ಮ ಈಗಿನ ಸ್ಥಿತಿಗಿಂತ ಇನ್ನೂ ಹೆಚ್ಚು ಸಾಮರಸ್ಯದ ಕುಟುಂಬವಾಗಿರಬಹುದು. ನಿಮ್ಮ ಕಾರ್ಡ್ನಲ್ಲಿ ನಿಮಗೆ ಬೇಕಾದದನ್ನು ನಿರ್ದಿಷ್ಟವಾಗಿ ಬರೆಯಿರಿ. 2 ಒಂದೇ ಒಂದು ದೊಡ್ಡ ಗುರಿ. ಅದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿ ಬರೆದಿದ್ದರೆಂದು ಖಚಿತಪಡಿಸಿಕೊಳ್ಳಿ. ನೀವು ಬರೆದಿಟ್ಟುಕೊಂಡಿದ್ದನ್ನು ಯಾರಿಗೂ ತೋರಿಸಬೇಕಾಗಿಲ್ಲ. ನೀವು ಬಯಸಿದಾಗಲೆಲ್ಲ ನೋಡುವಂತೆ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ನೀವು ಎಚ್ಚರಗೊಂಡ ಕ್ಷಣದಿಂದಲೇ ಅದರ ಬಗ್ಗೆ ಹರ್ಷಚಿತ್ತದಿಂದ ಶಾಂತವಾಗಿ ಸಕಾರಾತ್ಮಕ ರೀತಿಯಲ್ಲಿ ಯೋಚಿಸಿದರೆ ಸಾಕು. ಆ ಕ್ಷಣದಿಂದಲೇ ಮುಂದೇನು ಎಂಬ ಚಿಂತೆಗೀಡಾಗದೆ ತಕ್ಷಣ ನೀವು ಮಾಡಬೇಕಾದ ಕೆಲಸ ಗೋಚರಿಸುತ್ತದೆ. ಹಾಸಿಗೆಯಿಂದ ಹೊರಬರಲು ಸಕಾರಣಗಳಿರುತ್ತವೆ, ಬದುಕಿಗೂ ಕೂಡ. ರಾತ್ರಿ ಮಲಗುವ ಮುನ್ನ ಮತ್ತು ಹಗಲಿನಲ್ಲಿ ಸಿಗುವ ಪ್ರತಿಯೊಂದು ಅವಕಾಶದಲ್ಲೂ ಆ ಕಾರ್ಡನ್ನು ನೋಡಿ. ನೀವು ಅದನ್ನು ನೋಡುವಾಗ ಏನು ಯೋಚಿಸುತ್ತೀರಿ ಎಂದು ನೆನಪಿಡಿ. ನೀವು ನಿಮ್ಮ ಗುರಿಯ ಬಗ್ಗೆ ಯೋಚಿಸುತ್ತಿರುವುದರಿಂದ ಶೀಘ್ರದಲ್ಲೇ ಅದು ನಿಮ್ಮದಾಗುತ್ತದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ವಾಸ್ತವವಾಗಿ ನೀವು ಅದನ್ನು ಬರೆದು ಅದರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದ ಕ್ಷಣದಿಂದಲೇ ಅದು ನಿಜವಾಗಿಯೂ ನಿಮ್ಮದಾಗಿರುತ್ತದೆ. 2. ನೀವು ಏನು ಭಯಪಡುತ್ತಿದ್ದೀರಿ ಎಂಬುದರ ಕುರಿತು ಯೋಚಿಸುವುದನ್ನು ನಿಲ್ಲಿಸಿ. ಪ್ರತಿ ಬಾರಿಯೂ ಭಯಭೀತ ಅಥವಾ ನಕಾರಾತ್ಮಕ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ಅದನ್ನು ನಿಮ್ಮ ಸಕಾರಾತ್ಮಕ ಮತ್ತು ಉಪಯುಕ್ತ ಗುರಿಯ ಮಾನಸಿಕ ಚಿತ್ರದೊಂದಿಗೆ ಬದಲಾಯಿಸಿ. ಇದು ನನ್ನಿಂದ ಆಗುವುದಿಲ್ಲ, ಬಿಟ್ಟು ಬಿಡೋಣ ಎಂಬ ಯೋಚನೆ ನಿಮಗೆ ಬರಬಹುದು. ಮನುಷ್ಯನ ಸ್ವಭಾವವೇ ಹಾಗೆ. ಸಕಾರಾತ್ಮಕತೆಗಿಂತ ನಕಾರಾತ್ಮಕವಾಗಿ ಯೋಚಿಸುವುದು ಸುಲಭ. ಇಂತಹ ಕಾರಣಗಳಿಗಾಗಿಯೇ 100ರಲ್ಲಿ 5 ವ್ಯಕ್ತಿಗಳಿಗೆ ಮಾತ್ರ ಯಶಸ್ವಿಯಾಗಲು ಸಾಧ್ಯವಾಗುವುದು. ನೀವು ಕೂಡ ಇವರ ಗುಂಪಿನಲ್ಲಿರಲು ಇಂದೇ ಕಾರ್ಯಮಗ್ನರಾಗಿ. ಡೊರೋಥಿಯಾ ಬ್ರಾಂಡ್ ಹೇಳುವಂತೆ, ವಿಫಲಗೊಳ್ಳುವುದು ಅಸಾಧ್ಯವೆಂಬಂತೆ ಕಾರ್ಯಮಗ್ನರಾಗಿ. ನಿಮ್ಮ ಗುರಿ ಏನೇ ಇರಲಿ, ಪ್ರತಿದಿನ ನೀವು ಅದನ್ನು ನಿಮ್ಮ ಮುಂದೆ ಇಟ್ಟುಕೊಂಡಿದ್ದರೆ ನೀವು ಕಂಡುಕೊಂಡ ಈ ಹೊಸ ಜೀವನವು ಸಾಕಾರಗೊಳ್ಳುತ್ತಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರಿ. 3. ನಿಮ್ಮ ಯಶಸ್ಸನ್ನು ಯಾವಾಗಲೂ ನೀವು ಸಲ್ಲಿಸುವ ಸೇವೆಯ ಗುಣಮಟ್ಟ ಮತ್ತು ಪ್ರಮಾಣದಿಂದ ಅಳೆಯಲಾಗುತ್ತದೆ. ಹೆಚ್ಚು ಹೆಚ್ಚು ದುಡಿದವರಷ್ಟೇ ಹೇರಳವಾಗಿ ಹಣ ಗಳಿಸುತ್ತಾರೆ. ದುಡಿಯದವರು ಹಣ ಸಂಪಾದನೆಗೆ ಕಷ್ಟಪಡುತ್ತಾರೆ. ಈ ನಿಯಮವನ್ನು ಅರ್ಥ ಮಾಡಿಕೊಳ್ಳದೆ ಹೆಚ್ಚಿನ ಜನರು ಏನನ್ನೂ ಮಾಡದೆ ಸುಮ್ಮನೆ ಶ್ರೀಮಂತರಾಗಲು ಬಯಸುತ್ತಾರೆ. ಇವರು ಪುಕ್ಕಟ್ಟೆ ಶ್ರೀಮಂತರಾಗ ಬಯಸುವ ಗುಂಪಿನವರು. ಉಚಿತ ಸವಾರಿಗೆ ಬಯಸಿ ಬಯಸಿ ಸೋಲನ್ನ ಉಣ್ಣುವವರು. ನೆನಪಿರಲಿ, ಯಶಸ್ಸು ಹಣ ಗಳಿಸುವ ಫಲಿತಾಂಶವಲ್ಲ. ಹಣವನ್ನು ಗಳಿಸುವುದು ಯಶಸ್ಸಿನ ಫಲಿತಾಂಶವಾಗಿದೆ. ಹಾಗೂ ಯಶಸ್ಸು ನಮ್ಮ ಸೇವೆಗೆ ನೇರ ಅನುಪಾತದಲ್ಲಿರುತ್ತದೆ. ಹೆಚ್ಚಿನ ಜನರು ಈ ನಿಯಮವನ್ನು ಅರಿಯದೆ ಸೋಲುತ್ತಾರೆ. ಇದು ಒಲೆಯ ಮುಂದೆ ನಿಂತು ನನಗೆ ಶಾಖವನ್ನು ನೀಡು, ನಂತರ ನಾನು ಕಟ್ಟಿಗೆಯನ್ನು ಹಾಕುತ್ತೇನೆ ಎಂದು ಹೇಳಿದಂತೆ. ಜೀವನದೆಡೆಗೆ ಈ ಧೋರಣೆ, ಇಂತಹ ಮನಸ್ಥಿತಿ ಹೊಂದಿದ ಎಷ್ಟು ಜನರು ಇದ್ದಾರಂತ ಗೊತ್ತಾ? ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ನಾವು ಶಾಖವನ್ನು ನಿರೀಕ್ಷಿಸುವ ಮೊದಲು ಇಂಧನವನ್ನು ಹಾಕಬೇಕು. ಹಾಗೆ ಹಣವನ್ನು ನಿರೀಕ್ಷಿಸುವ ಮೊದಲು ಶ್ರಮ ಪಡಬೇಕು, ದುಡಿಯಬೇಕು. ಹಣ ಸಂಪಾದನೆ ಬಗ್ಗೆ ನೀವು ಹೆಚ್ಚು ಚಿಂತಿಸಬೇಡಿ. ಸುಮ್ಮನೆ ಆ ದಿಕ್ಕಿನಲ್ಲಿ ಕಾರ್ಯಮಗ್ನರಾಗಿ ನಿರ್ಮಿಸಿ, ಕೆಲಸ ಮಾಡಿ, ಕನಸನ್ನು ಕಾಣಿ, ಜನೋಪಯೋಗಿಯಾಗಿದ್ದನ ಮಾಡಿ, ಮಾಡುತ್ತಲೇ ಇರಿ. ಆಗ ನಿಮಗೆ ಬರುವ ಸಮೃದ್ಧಿ ಮತ್ತು ಸಂಪತ್ತಿಗೆ ಯಾವುದೇ ಮಿತಿ ಇರೋದಿಲ್ಲ ಎಂದು ನಂತರ ಕಂಡುಕೊಳ್ತೀರಿ. ನೆನಪಿಡಿ, ನೀವು ಮಾನಸಿಕವಾಗಿ ಸಿದ್ಧಗೊಂಡು ಕಾರ್ಯಪ್ರವೃತ್ತರಾಗದ ಹೊರತು ಇದನ್ನ ಪ್ರಾರಂಭಿಸಬೇಡಿ. ಒಂದು ವೇಳೆ ನಿಮ್ಮ ಮೊದಲ 30 ದಿನಗಳಲ್ಲಿ ನೀವು ವಿಫಲರಾದರೆ, ನಿಮಗೆ ಅರಿವಿಲ್ಲದೆ ನಕಾರಾತ್ಮಕ ಯೋಚನೆಗಳಲ್ಲಿ ಮುಳುಗಿ ಹೋಗಿದ್ದರೆಂದು ಅರಿತು ಆ ಹಂತದಿಂದ ಮತ್ತೆ ಪ್ರಾರಂಭಿಸಿ. ಮತ್ತೆ ಮೊದಲಿನಂತೆ 30 ದಿನ ಪ್ರಯತ್ನಿಸಿ.
ಕ್ರಮೇಣ ಈ ನಿಮ್ಮ ಹೊಸ ಅಭ್ಯಾಸವು ನಿಮ್ಮದಾಗಿ ರೂಪುಗೊಳ್ಳುತ್ತದೆ, ಚಮತ್ಕಾರದಂತೆ. 100ರಲ್ಲಿ ಯಶಸ್ವಿಯಾಗುವ ಆ ಅದ್ಭುತ 5 ಜನರಲ್ಲಿ ನೀವೂ ಒಬ್ಬರಾಗಿರುವುದನ್ನ ಕಂಡುಕೊಳ್ಳಲು ಅಸಾಧ್ಯವೇನಿಲ್ಲವೆಂದು ನೀವೇ ತಿಳಿಯುತ್ತೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಂತಿಸಬೇಡಿ. ಚಿಂತೆ ಭಯವನ್ನು ತರುತ್ತದೆ. ಭಯ ನಮ್ಮನ್ನು ದುರ್ಬಲಗೊಳಿಸುತ್ತದೆ. ನಿಮ್ಮ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಚಿಂತೆ ಉಂಟು ಮಾಡುವ ಏಕೈಕ ವಿಷಯವೆಂದರೆ ಎಲ್ಲವನ್ನು ನೀವೇ ಮಾಡಲು ಮುಂದಾಗೋದು. ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಗುರಿಯನ್ನು ಮುಂದಿಟ್ಟುಕೊಂಡು ಅದಕ್ಕಾಗಿ ಗಮನವಿಟ್ಟು ದುಡಿಯಿರಿ. ಉಳಿದದ್ದನ್ನು ನಿಮಗೆ ಮೀರಿದ ಶಕ್ತಿ ಅಂದರೆ ಪ್ರಕೃತಿಯೇ ಎಲ್ಲವನ್ನು ನೋಡಿಕೊಳ್ಳುತ್ತದೆ. ಈ 30 ದಿನಗಳ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ನಂತರ ಅದನ್ನು ಪುನರಾವರ್ತಿಸಿ. ಪ್ರತಿ ಬಾರಿಯೂ ಅದು ನಿಮಗೆ ಭಾಗವಾಗಿ ಪರಿಣಮಿಸುತ್ತದೆ. ಕ್ರಮೇಣ ಈ ಶಿಸ್ತಿಗೆ ಒಳಪಡೆದಿದ್ದ ದಿನಗಳಲ್ಲೂ ಹೇಗೆಲ್ಲ ಬದುಕಬಹುದಿತ್ತೆಂದು ಅರಿತು ನೀವೇ ಆಶ್ಚರ್ಯಪಡುತ್ತೀರಿ. ಈ ಹೊಸ ರೀತಿಯಲ್ಲಿ ಬದುಕನ್ನ ಬದುಕಿ. ಪ್ರವಾಹದಂತೆ ಸಮೃದ್ಧಿಯ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ನೀವು ಊಹಿಸಲು ಸಾಧ್ಯವಿರದಷ್ಟು ಸಂಪತ್ತು ನಿಮ್ಮದಾಗುತ್ತದೆ. ಹಣ ಹೇರಳವಾದಷ್ಟು ಸಿಗುತ್ತದೆ. ಇದಕ್ಕೂ ಮಿಗಿಲಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ. ಶಾಂತ ಹರ್ಷಚಿತ್ತದಿಂದ ಯಶಸ್ವಿ ಜೀವನವನ್ನು ನಡೆಸುವ ಅದ್ಭುತ ಅಲ್ಪಸಂಖ್ಯಾತರಲ್ಲಿ ನೀವು ಇರುತ್ತೀರಿ. ಇಂದಿನಿಂದಲೇ ಪ್ರಾರಂಭಿಸಿ. ನೀವು ಕಳೆದುಕೊಳ್ಳಲು ಏನೂ ಇಲ್ಲ, ಆದರೆ ಗೆಲ್ಲಲು ಒಂದಿಡೀ ಜೀವನವಿದೆ.